ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 6ನೇ ಅಧ್ಯಾಯ ಬೀಜೋಕ್ತಿಗಳು ಮತ್ತು ನೀತಿ ಸಮೀಕರಣಗಳು. ಈ ಅಧ್ಯಾಯದಲ್ಲಿ ಈಗ ನಾವು ಇಂಟ್ರೊಡಕ್ಷನ್ ಪಾಠನ ನೋಡೋಣ. ಹಾಗಾದ್ರೆ ಮೊದಲಿಗೆ ನೀವು ಈ ಅಧ್ಯಾಯವನ್ನ ಕಲಿಬೇಕಂದ್ರೆ ಬೀಜೋಕ್ತಿಗಳು ಅಂದ್ರೆ ಏನು ಅಂತ ಕಲಿಬೇಕು. ಬೀಜೋಕ್ತಿಗಳಂದ್ರೆ ಯಾವ ಪದೋಕ್ತಿಗಳನ್ನ ನಾವು ನೋಡ್ರಿ, ಉದಾಹರಣೆಗೆ ನಾವೇನ್ ತಗೋಬಹುದು. ಬೀಜೋಕ್ತಿಗಳನ್ನ ಕಲಿಬೇಕಾದ್ರೆ ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ ಚಿಹ್ನೆಗಳಿಂದ ಸಂಯೋಗ ಹೊಂದಿರುವಂತಹ ಪದಗಳನ್ನ ನಾವೇನಂತ ಕರಿತೀವಿ? ಬೀಜೋಕ್ತಿಗಳು ಅಂತ ಕರಿತೀವಿ. ಆ ಬೀಜ ಪದಗಳು ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ ಇವೆಲ್ಲವುಗಳಿಂದ ಏನಾಗಿರ್ಬೇಕು? ಸಂಯೋಗ ಹೊಂದಿರ್ಬೇಕು. ಸ್ಥಿರಾಂಕ ಮತ್ತು ಚರಾಕ್ಷರಗಳ ಸಂಯೋಗ ಅಂತಾನು ಕರಿಬಹುದು ನಾವು. ಸ್ಥಿರಾಂಕ ಅಂದ್ರೆ ಗೊತ್ತೈತಿ ನಿಮ್ಗೆ 5, ಚರಾಕ್ಷರ ಅಂದ್ರ ಎಕ್ಸ್, 5x ಪ್ಲಸ್ 3y ಈ ರೀತಿ ಇರ್ಬೋದು, ಅಥವಾ 2x ಅಷ್ಟೇ ಇರ್ಬೋದು, x ಅಷ್ಟೇ ಇರ್ಬೋದು. ಈ ರೀತಿ ಇರುವಂತಹ ಪದೋಕ್ತಿಗಳನ್ನ ನಾವೇನಂತ ಕರಿತೀವಿ? ಬೀಜೋಕ್ತಿ ಅಂತ ಕರಿತೀವಿ. ಆ ಬೀಜೋಕ್ತಿಗಳು ಸ್ಥಿರಾಂಕ ಮತ್ತು ಚರಾಕ್ಷರ ಸಂಯೋಗ ಅಂತಾನೂ ಕೂಡ ನಾವೇನ್ ಮಾಡ್ಬೋದು? ಕರಿಬಹುದು. ತಿಳಿತಾ? ನೆಕ್ಸ್ಟ್ ಬೀಜ ಪದಗಳಂದ್ರೆ ಯಾವುದೇ ಸ್ಥಿರಾಂಕ, ಯಾವುದೇ ಚರಾಕ್ಷರ ಅಥವಾ ಅವುಗಳ ಗುಣಲಬ್ಧ ಅಥವಾ ಭಾಗಲಬ್ಧವನ್ನ ಬೀಜ ಪದ ಅಂತ ಕರಿತೀವಿ. ಬೀಜ ಪದ ಅಂದ್ರೇನು? ಅದ್ರೊಳಗ ಸ್ಥಿರಾಂಕ ಇರ್ಬೋದು, ಚರಾಕ್ಷರ ಇರ್ಬೋದು, ಚರಾಕ್ಷರ ಇರ್ಬೋದು, ಮತ್ತ ಅವುಗಳ ಗುಣಲಬ್ಧ ಮತ್ತು ಭಾಗಲಬ್ಧವನ್ನ ನಾವೇನಂತ ಕರಿತೀವಿ? ಬೀಜ ಪದ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, 9x, 3x, 4xy. ಇಲ್ಲಿ ನೋಡ್ರಿ, 4xy ಅಂದ್ರ ಸ್ಥಿರಾಂಕ 4, ಚರಾಕ್ಷರ xy. ಇವುಗಳಲ್ಲಿ ಇಲ್ಲೇನ್ ಮಾಡ್ಯಾವ ನಾವು? ಗುಣಿಸೇವಿ. ಹೌದಾ? ಈ ರೀತಿ ಇರ್ಬೇಕು. ಇನ್ನೊಂದು x ಡಿವೈಡೆಡ್ ಬೈ y. ಈ ರೀತಿ ಇರುವಂತಹ ಪದಗಳನ್ನ ನಾವೇನಂತ ಕರಿತೀವಿ? ಬೀಜ ಪದಗಳು ಅಂತ ಕರಿತೀವಿ. ತಿಳಿತಾ? ನೆಕ್ಸ್ಟ್ ಅಪವರ್ತನಗಳು ಅಂದ್ರೆ ಒಂದು ಪದೋಕ್ತಿಯನ್ನ ತೋರಿ, 4xy. ಇಲ್ಲಿ 4ರ ಅಪವರ್ತನ ಕೇಳ್ತೇವೆ ನಾವು. 4ರ ಅಪವರ್ತನ xy ಅಂತ ಹೇಳ್ಬೇಕು. ಯಾಕ? ಇದೊಂದು ಪದ. ಇಲ್ಲಿ 4ರ ಅಪವರ್ತನಗಳು ಕೇಳಿದಾಗ xy ಅಂತ ಹೇಳ್ಬೇಕು. 4x ನ ಅಪವರ್ತನ ಕೇಳಿದಾಗ y ಅಂತ ಹೇಳ್ಬೇಕು. y ನ ಅಪವರ್ತನ ಕೇಳಿದ್ರೆ 4x ಅನ್ಬೇಕು. ಇದ್ರಲ್ಲಿ ಏನೈತಿ? ಇವು ಇನ್ನೊಂದ್ ನೋಡ್ರಿ, 4y ನ ಅಪವರ್ತನ ಕೇಳ್ತೇವೆ, x. ತಿಳಿತಾ? ಹೀಗೆ 6ರ ಅಪವರ್ತನವನ್ನ ಹೆಂಗ್ ಬರೀತಿದ್ರಿ? 3, 2. ಈ ರೀತಿಯಾಗಿ ಬೀಜೋಕ್ತಿಗಳನ್ನು ಕೂಡ ನಾವ್ ಏನ್ ಮಾಡ್ಕೋಬೇಕು? ಹೊಡ್ಕೋಬೇಕು. ಈಗ 4x² y. ಹೌದಾ? ಇದನ್ನ ಹೆಂಗ್ ಹೊಡ್ಕೊಂತೀವಿ? 4x² y. ನೆಕ್ಸ್ಟ್ ಇದೇನಾಗುತ್ತ? x ಇಂಟು x ಆಗುತ್ತ. ತಿಳಿತಾ? ಅಪವರ್ತನಗಳನ್ನ ಯಾವ ರೀತಿ ಹೊಡ್ಕೋಬೇಕು? ಇಲ್ಲಿ ಏನೇನ್ ಕಲ್ತ್ರಿ? ಬೀಜೋಕ್ತಿ ಅಂದ್ರೇನು, ಬೀಜ ಪದಗಳು ಅಂದ್ರೇನು, ಅಪವರ್ತನ ಅಂದ್ರೇನು. ಇನ್ನೊಮ್ಮೆ ರೀಕಾಲ್ ಮಾಡ್ಕೋರಿ. ಬೀಜೋಕ್ತಿಗಳಂದ್ರೇನ? ಸ್ಥಿರಾಂಕ ಮತ್ತು ಚರಾಕ್ಷರಗಳ ಸಂಯೋಗವನ್ನ ನಾವೇನಂತ ಕರಿತೀವಿ? ಬೀಜೋಕ್ತಿಗಳಂತ ಕರಿತೀವಿ. ಬೀಜ ಪದಗಳಂದ್ರೇನ? ಸ್ಥಿರಾಂಕ ಮತ್ತು ಚರಾಕ್ಷರಗಳ ಗುಣಲಬ್ಧ ಮತ್ತು ಅವುಗಳ ಭಾಗಲಬ್ಧವನ್ನ ನಾವೇನಂತ ಕರಿತೀವಿ? ಬೀಜ ಪದ ಅಂತ ಕರಿತೀವಿ. ಅಪವರ್ತನಗಳಂತರೂ ಈ ರೀತಿಯಾಗಿ ಕರಿಬಹುದು. ನೆಕ್ಸ್ಟ್ ಸಹಗುಣಕ ಅಂದ್ರೇನು? ಒಂದು ಪದದಲ್ಲಿರುವ ಸಂಖ್ಯಾ ಅಪವರ್ತನಗಳನ್ನ ಸಂಖ್ಯಾ ಸಹಗುಣಕ ಅಂತ ನಾವು ಕರಿತೀವಿ. ಉದಾಹರಣೆಗೆ ನೋಡ್ರಿ, 8x ತಗೊಂತೀವಿ. 8x. x ಅನ್ನೋದು ಒಂದು ಬೀಜ ಸಹಗುಣಕ. ಇದು x ಏನಿದು? ಬೀಜ ಸಹಗುಣಕ. ಹಾಗಾದ್ರೆ 8 ಅನ್ನೋದು ಸಂಖ್ಯಾ ಸಹಗುಣಕ. 8x ಅಂತ ಒಂದು ಪದೋಕ್ತಿಯನ್ನ ತಗೊಂಡಾಗ x ಅನ್ನೋದು ಒಂದು ಬೀಜ ಸಹಗುಣಕ, 8 ಅನ್ನೋದು ಸಂಖ್ಯಾ ಸಹಗುಣಕ. 10xy. 10ರ ಸಹಗುಣಕ ಕೇಳ್ತೇವೆ xy. xy ನ ಸಹಗುಣಕ 10. ಮತ್ತ 10xy. ಇದರಲ್ಲಿ ಸಂಖ್ಯಾ ಸಹಗುಣಕ ಬರೀರಿ. ಸಂಖ್ಯಾ ಸಹಗುಣಕ ಏನಾಗುತ್ತ? 10 ಆಗುತ್ತ. ಬೀಜ ಸಹಗುಣಕ ಏನಾಗುತ್ತ? xy ಆಗುತ್ತ. ಬೀಜ ಸಹಗುಣಕ ಏನಾಗುತ್ತ? xy ಆಗುತ್ತೆ. ತಿಳಿತಾ? ಸಹಗುಣಕಗಳನ್ನ ಅದ್ರ ಆಜು ಬಾಜು ಬಿರ್ತಾವಲ್ಲ, ಆ ಸಂಖ್ಯೆಗಳೇ ಸಹಗುಣಕ ಅಂತ ನಾವು ಕರಿತೀವಿ. ಸಹ ಗುಣಕ ಇದನ್ನ ಹೇಳ್ತೈತಿ. ಸಹ ಅಂದ್ರೇನ? ಪಕ್ಕದಲ್ಲಿರುವಂತದ್ದು. ಗುಣಕ ಅಂದ್ರ ಗುಣಿಸುದು. ಬಾಜು ಇರುವಂತ ಸಂಖ್ಯೆನೇ ಸಹಗುಣಕ. ಹಾಗಾದ್ರೆ ಇಲ್ಲಿ 2 ಸಂಖ್ಯೆಗಳನ್ನ ಕೊಡ್ತೇನೆ. 12x³ y. ಇಲ್ಲಿ ಸಂಖ್ಯಾ ಸಹಗುಣಕ ಮತ್ತ
ಸಂಖ್ಯಾ ಸಹಗುಣಕವನ್ನ ಬರೀರಿ. ಇನ್ನೊಂದು XYZ ಇದ್ರ ಸಹಗುಣಕವನ್ನ ಬರೀರಿ. ಇದ್ರದ್ದು ಸಂಖ್ಯಾ ಸಹಗುಣಕ, ಇದ್ರದ್ದು ಸಂಖ್ಯಾ ಸಹಗುಣಕವನ್ನ ಕಂಡುಹಿಡಿದು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಏಕಪದೋಕ್ತಿ. ಏಕಪದೋಕ್ತಿ ಅಂದ್ರೇನು? ಒಂದೇ ಒಂದು ಪದವನ್ನ ಹೊಂದಿರುವ ಬೀಜೋಕ್ತಿಯನ್ನ ನಾವು ಏಕಪದೋಕ್ತಿ ಅಂತ ಕರಿತೀವಿ. ಹೆಂಗಿರ್ಬೇಕದು? ಪದ ಒಂದ ಇರ್ಬೇಕು. ಇಲ್ಲ ನೋಡ್ರಿ, ಒಂದ ದಾಳಂಬ್ರ ಐತಿ, ಬೇರೆ ಬೇರೆ ಅದಾವನ? ಇಲ್ಲ, ಇದು ಒಂದ ಇರೋದಕ್ಕ ಏಕಪದೋಕ್ತಿ ಅಂತ ಕರಿತೀವಿ. ಈಗ ಉದಾಹರಣೆಗೆ ನೋಡ್ರಿ, ಉದಾಹರಣೆ ನೋಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ? ಈಸಿ ಆಗ್ತೈತೆ. 4 6x x 8 xy XYZ ಇವೆಲ್ಲವೂ ಕೂಡ ಏನಿವು? ಏಕಪದೋಕ್ತಿ. ಯಾಕ? ಒಂದೊಂದ ಅದಾವು. ಇಲ್ಲೇನು ಪ್ಲಸ್ ಚಿಹ್ನೆ ಇಲ್ಲ, ಮೈನಸ್ ಚಿಹ್ನೆ ಇಲ್ಲ, ಏನು ಇಲ್ಲ. ಈಗ ಒಂದೊಂದ ಇರುದಕ್ಕ ನಾವ್ ಏನಂತೇವಿ? ಏಕಪದೋಕ್ತಿ ಅಂತ ಕರಿತೇವಿ. ತಿಳಿತಾ? ಒಂದೇ ಒಂದು ಪದವನ್ನ ಹೊಂದಿರುವ ಬೀಜೋಕ್ತಿ. ಎಷ್ಟು ಪದಗಳಿರ್ಬೇಕು? ಒಂದ ಪದ ಇರಬೇಕು. ಆ ಒಂದ ಪದ ಇದ್ರೆ ಮಾತ್ರ ನಾವ್ ಅದನ್ನ ಏನಂತ ಕರಿತೀವಿ? ಏಕಪದೋಕ್ತಿ ಅಂತೇವಿ. ತಿಳಿತಾವ? ಏಕಪದೋಕ್ತಿ. ದ್ವಿಪದೋಕ್ತಿ. ಒಂದು ಪದ ಇದ್ರ ಏಕ, ದ್ವಿ ಅಂದ್ರ ಎರಡು ಪದಗಳನ್ನ ಹೊಂದಿರ್ಬೇಕು. ಎರಡು ಪದಗಳನ್ನ ಹೊಂದಿದ್ರದೇನ? ದ್ವಿಪದೋಕ್ತಿ. ಇಲ್ಲಿ ನೋಡ್ರಿ, ಅಲ್ಲೇ ದಾಳಂಬ್ರಿ ಎಷ್ಟ ಇತ್ತು, ಅದು ಏನಾಯ್ತು? ಏಕಪದೋಕ್ತಿ ಆಯ್ತು. ಇಲ್ಲೇನೈತಿ? ದಾಳಂಬ್ರಿ ಐತಿ, ಸೇಬು ಐತಿ. ಎರಡು ಪದಗಳು, ಬೇರೆ ಬೇರೆ ಪದಗಳು ಹೋದಿಲ್ಲ. ಸೇಬು ಹಣ್ಣಿನ ರುಚಿನ ಬೇರೆ, ದಾಳಂಬ್ರಿ ಹಣ್ಣಿನ ರುಚಿನ ಬೇರೆ. ರುಚಿ ಅಂದ್ರ ಮೀನ್ಸ್ ಏನು? ಬೆಲೆ. ಎರಡುಗಳ ಬೆಲೆ ಏನಿರ್ತೈತಿ? ಇಲ್ಲಿ ಚೇಂಜಸ್ ಇರ್ತೈತಿ. ಹಾಗಾಗಿ ಇವುಗಳನ್ನ ದ್ವಿಪದೋಕ್ತಿ ಅಂತ ನಾವು ಕರಿತೀವಿ. ಎರಡು ಪದಗಳನ್ನ ಹೊಂದಿರುವ ಬೀಜೋಕ್ತಿಯನ್ನ ನಾವೇನಂತ ಕರಿತೀವಿ? ದ್ವಿಪದೋಕ್ತಿ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, 7 + x. ಎರಡು ಪದ ಅದಾವ, 7 ಒಂದೈತಿ, x ಒಂದೈತಿ. ಇನ್ನೊಂದ್ ನೋಡ್ರಿ, xy - 7 5xy - 3x. ಇಲ್ಲಿ ನೋಡ್ರಿ, ಮತ್ ಇವ್ ಅಷ್ಟು ದ್ವಿಪದೋಕ್ತಿನ ಅನ್ಬೇಡ್ರಿ. ಇದು ಒಂದು ಪದ, ಇದು ಒಂದು ಪದ, ಇದು ಒಂದು ಪದ. 1 2 ಎರಡು ಪದಗಳದಾವಿಲ್ಲ. ಹಾಗಾಗಿ ಎರಡು ಪದಗಳನ್ನ ಹೊಂದಿರೋ ಬೀಜೋಕ್ತಿಯನ್ನ ನಾವೇನಂತ ಕರಿತೀವಿ? ದ್ವಿಪದೋಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ತ್ರಿಪದೋಕ್ತಿ. ಬೀಜೋಕ್ತಿಯು 3 ಪದಗಳನ್ನ ಹೊಂದಿರ್ಬೇಕು. ಹೆಂಗ? XYZ 3 ಪದಗಳು ಇರ್ಬೇಕು. ಉದಾಹರಣೆಗೆ ನೋಡ್ರಿ, 4 + x + y 3 ಪದಗಳನ್ನ ಹೊಂದಿದ್ರದು ತ್ರಿಪದೋಕ್ತಿ. ಇನ್ನೊಂದು 6x + 15 - y². ಇದೊಂದು ಪದ, ಎರಡು ಪದ, 3 ಪದ. 3 ಪದಗಳನ್ನ ಹೊಂದಿರುವ ಬೀಜೋಕ್ತಿಯನ್ನ ನಾವು ತ್ರಿಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, 3 ರೀತಿಯಾದಂತ ಹಣ್ಣುಗಳು. 3 ರೀತಿಯಾದಂತ ಹಣ್ಣುಗಳು ಅಂದ್ರೆ ಏನು? ಬೇರೆ 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 ಪದಗಳನ್ನ ಹೊಂದಿರ್ಬೇಕು, ಒಂದ ಪದವನ್ನ ಹೊಂದಿರಬಾರ್ದು. ಅಂತದನ್ನ ತ್ರಿಪದೋಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಬಹುಪದೋಕ್ತಿ. ನೀವ ಹೇಳ್ಬೋದು, ಏಕಪದ ಕಲತ್ರಿ, ದ್ವಿಪದ ಕಲತ್ರಿ, ತ್ರಿಪದ ಕಲತ್ರಿ. ಬಹುಪದೋಕ್ತಿ ಅಂದ್ರೇನು? ಬಹು ಅದಾಗ ಹೇಳ್ತೈತಿ, ಹೆಸರ ಸೂಚಿಸ್ತೈತಿ. ಬಹು ಪದೋಕ್ತಿ. ಬಹು ಅಂದ್ರ ಒಂದಕ್ಕಿನ ಹೆಚ್ಚು. ಹಾಗಾದ್ರೆ ಏನ್ ಹೇಳ್ಬೇಕು? ಒಂದು ಅಥವಾ ಹೆಚ್ಚು ಪದಗಳಿಂದ ಆದ ಬೀಜೋಕ್ತಿಯನ್ನ. ಇಲ್ಲಿ ಒಂದ ಇರುವುದಿಲ್ಲ, ಒಂದಕ್ಕಿನ ಹೆಚ್ಚಿಗೆ ಇರ್ತಾವ ಅಂತ ಪದೋಕ್ತಿಗಳನ್ನ ನಾವ್ ಏನಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ಗೊತ್ತಾಗುತ್ತೆ. ಬಹುಪದೋಕ್ತಿಗೆ ಉದಾಹರಣೆಗಳು: 6 - 5y + xy + x²y. ಇದೇನಿದೆ? ಬಹುಪದೋಕ್ತಿಗೆ ಉದಾಹರಣೆ. ಯಾಕ? ಒಂದಕ್ಕಿನ ಏನದಾವಿಲ್ಲ, ಹೆಚ್ಚಿಗೆ ಪದಗಳನ್ನ ಹೊಂದಿದೆ. ಹಾಗಾಗಿ ಇದು ಬಹುಪದೋಕ್ತಿ. ಇನ್ನೊಂದು ಉದಾಹರಣೆಯನ್ನ ನೋಡ್ರಿ, x - 4xy + y². ಇಲ್ಲಿ ಪದಗಳನ್ನ ನೀವು ಗುರ್ತ ಹಿಡಿದ್ರಿ ಮಾತ್ರ ಇಲ್ಲೇನು ಯಾವ ಪದೋಕ್ತಿ ಅಂತ ಈಸಿಯಾಗಿ ಹೇಳ್ಬೋದು. ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ ಅದು ಬಹುಪದೋಕ್ತಿ. ನೆಕ್ಸ್ಟ್ ಸಜಾತಿ ಪದಗಳು. ಸಜಾತಿ ಪದಗಳಂದ್ರೆ ಬೀಜೋಕ್ತಿಗಳ ಚರಾಕ್ಷರಗಳು. ಚರಾಕ್ಷರ ಅಂದ್ರ ಗೊತ್ತೈತಿ ನಿಮ್ಗೆ? ಬೀಜೋಕ್ತಿಯಲ್ಲಿರುವಂತ ಚರಾಕ್ಷರಗಳು ಮತ್ತು ಘಾತ ಸೂಚಿಗಳು. x⁻3 ಇದೇ ಘಾತ ಸೂಚಿ. ಇದೇನಿದು? ಘಾತ ಸೂಚಿ. ಇಲ್ಲಿ ಬಾಜು ಬಂದ್ರೆ ಇದು ಸಹಗುಣಕ. ಇದೇನಿದು? ಸಹಗುಣಕ. ಇದು ಘಾತ ಸೂಚಿ. ಇಲ್ಲಿ ಸಜಾತಿ ಪದ ಒಳಗ ಸಹಗುಣಕ ಏನಾದ್ರೂ ಇರ್ಲಿ ನಡಿತೈತಿ. ಇದು ಚರಾಕ್ಷರ. ಇದೇನು? ಚರಾಕ್ಷರ. ಇದು ಘಾತ ಸೂಚಿ, ಇದು ಚರಾಕ್ಷರ, ಇದು ಸಹಗುಣಕ. ಈ ಸಜಾತಿ ಪದ ಒಳಗ ಬೀಜೋಕ್ತಿಗಳ ಚರಾಕ್ಷರಗಳು ಘಾತ ಸೂಚಿಗಳು ಒಂದೇ ಇರಬೇಕು. ಹೆಂಗ? 2x³ 3x³ 4x³ ಮತ್ತೆ x³. ಇಲ್ಲಿ ನೋಡ್ರಿ, ಚರಾಕ್ಷರ ಏನದವು? ಸೇಮ್ ಅದಾವ. ಹೌದಾ? ಘಾತ ಸೂಚಿಗಳು ನೋಡ್ರಿ, ಇವು ಕೂಡ ಏನದವು?
ಸೇಮ್ ಅದ. ಹಾಗಾದ್ರೆ ಇವೇನು ಸಜಾತಿ ಪದಗಳು. ಬೀಜೋಕ್ತಿಯ ಚರಾಕ್ಷರಗಳು ಮತ್ತು ಘಾತ ಸೂಚಿಯನ್ನ ಮಾತ್ರ ನೋಡ್ಬೇಕು. ಇನ್ನೊಂದು ಉದಾಹರಣೆಗೆ ನೋಡ್ರಿ, ಎಕ್ಸ್ ಮೈನಸ್ 3x ಮೈನಸ್ 6x. ಹೌದಾ, ಇದು ಘಾತ ಸೂಚಿನ, ಇದು ಸಾರಿ ಸಜಾತಿ ಪದಗಳ ಘಾತ ಸೂಚಿ ಏನೈತಿ, ಒಂದೈತಿ. ಇಲ್ಲಿ ಏನಿರ್ಲ ಅಂದ್ರೆ ಏನೈತಿ, ಒಂದೈತಿ. ಚರಾಕ್ಷರನು ಏನೈತಿ, ಎಕ್ಸ್ ಎಕ್ಸ್ ಐತಿ. ಇವೆಲ್ಲವೂ ಕೂಡ ಸಜಾತಿ ಪದಗಳು. ಇನ್ನೊಂದ್ ನೋಡ್ರಿ, 2ab ಮೈನಸ್ 3ab 1/2ab. ನೀವು ಲಕ್ಷ್ಯ ಎದ್ರ ಮ್ಯಾಗ ಕೊಡ್ಬೇಕು, ಚರಾಕ್ಷರ ಮತ್ತು ಘಾತ ಸೂಚಿಯಲ್ಲಿ ಅಷ್ಟ ಏನ್ ಮಾಡ್ಬೇಕು, ಕಾನ್ಸಂಟ್ರೇಟ್ ಮಾಡ್ಬೇಕು. ತಿಳಿತಾ? ವಿಜಾತಿ ಪದವು ಚರಾಕ್ಷರ ಅಥವಾ ಘಾತ ಸೂಚಿ ಇಲ್ಲವೇ ಅವೆರಡು ಬೇರೆ ಆಗಿರ್ಬೇಕು. ಈಗ ಉದಾಹರಣೆನರ ಸಾರಿ ಚರಾಕ್ಷರನರ ಒಂದಿರ್ಬೇಕು. ಚರಾಕ್ಷರನರದ್ರು ಎಕ್ಸ್, ಎಕ್ಸ್ ಕ್ಯೂಬ್, ಎಕ್ಸ್ ಸ್ಕ್ವೇರ್, 2x. ಅಲ್ರಿ ಇದ್ರೊಳಗ ಎಲ್ಲಾ ಚರಾಕ್ಷರ ಸೇಮ್ ಅದಾವಲ್ಲ, ಚರಾಕ್ಷರ ಸೇಮ್ ಅದಾವ, ಬಟ್ ಘಾತ ಸೂಚಿ ಏನದಾವ್, ಚೇಂಜ್ ಅದಾವ. ಹಾಗಾಗಿ ಚರಾಕ್ಷರ ಮತ್ತು ಘಾತ ಸೂಚಿ ಯಾವು ಸೇಮ್ ಇರುವುದಿಲ್ಲ, ಬೇರೆ ಬೇರೆ ಇರ್ತಾವು, ವಿಜಾತಿ ಪದಗಳು. ಇದೇನಿದು ವಿಜಾತಿ ಪದ. ಸಜಾತಿ ಅಂದ್ರ ಇಲ್ಲಿ ಘಾತ ಸೂಚಿ ಚರಾಕ್ಷರ ಏನಿರ್ತಾವ ಸೇಮ್ ಇರ್ತಾವ. ವಿಜಾತಿ ಪದಗಳಿಗೆ ಉದಾಹರಣೆ ನೋಡ್ರಿ, ಎಕ್ಸ್ 3y ಮೈನಸ್ 6z. ಇಲ್ಲಿ ಜಡ್ ಐತಿ, ಇಲ್ಲಿ y ಐತಿ, ಇಲ್ಲಿ ಎಕ್ಸ್ ಐತಿ. ಚರಾಕ್ಷರ ಚೇಂಜಸ್ ಅದಾವ, ಬಟ್ ಘಾತ ಸೂಚಿ ಸೇಮ್ ಐತಿ. ಎಲ್ಲಾದ್ರೂ ಘಾತ ಸೂಚಿನ ಏನೈತಿ, ಒಂದಿದೆ, ಬಟ್ ಚರಾಕ್ಷರ ಚೇಂಜ್ ಇರೋದಕ್ಕೆ ಇದು ವಿಜಾತಿ ಪದ. ಇನ್ನೊಂದ್ ನೋಡ್ರಿ, 2ab ಮೈನಸ್ 3bc. ಚೇಂಜಸ್ ಐತ್ಯಾ? ಹೌದು, ಚೇಂಜ್ ಐತಿ. ಹಾಗಾಗಿ ಇದು ವಿಜಾತಿ ಪದ. ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಕ್ಯೂಬ್. ಇವೆಲ್ಲವೂ ಕೂಡ ವಿಜಾತಿ ಪದಗಳು. ತಿಳಿತಾ? ವಿಜಾತಿ ಪದಗಳಂದ್ರೆ ಚರಾಕ್ಷರ ಅಥವಾ ಘಾತ ಸೂಚಿಗಳು. ಇವೆರಡೂ ಏನಿರ್ಬೇಕು, ಬೇರೆ ಬೇರೆ ಆಗಿರ್ಬೇಕು. ಒಂದು ಕೂಡ ಚರಾಕ್ಷರ ಸೇಮ್ ಇದ್ದು ಘಾತ ಸೂಚಿ ಚೇಂಜ್ ಇದ್ರದು ವಿಜಾತಿನೇ. ಘಾತ ಸೂಚಿ ಒಂದ ಇದ್ದು ಹೆಂಗ, ಎಕ್ಸ್ ಕ್ಯೂಬ್, ವೈ ಕ್ಯೂಬ್, ಜೆಡ್ ಕ್ಯೂಬ್. ಘಾತ ಸೂಚಿ ಒಂದ ಐತಿ, ಬಟ್ ಚರಾಕ್ಷರ ಏನೈತಿ, ಚೇಂಜ್ ಐತಿ. ಅದಕ್ಕೆ ಇದೇನಿದು ವಿಜಾತಿ ಪದ. ತಿಳಿತಾ? ನೆಕ್ಸ್ಟ್, ಬೀಜೋಕ್ತಿಗಳ ಸಂಕಲನ. ಬೀಜೋಕ್ತಿಗಳನ್ನ ನಾವು ಸಂಕಲನ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ ನಿಯಮಗಳದು. ಪ್ಲಸ್ ಪ್ಲಸ್ ಇದ್ರೆ ಪ್ಲಸ್ ಮಾಡ್ಬೇಕು. ಅಂದ್ರೆ ಏನು, ಉದಾಹರಣೆಗೆ ನೋಡ್ರಿ, ಮೈನಸ್ +3 +5. ಇದನ್ನ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಚಿಹ್ನೆನು ಪ್ಲಸ್ ಇಡಬೇಕು. 5 3 8. ಇವಾಗ -3 -5 ಚಿಹ್ನೆ ಎರಡು ಮೈನಸ್ ಅದಾವು, ಮೈನಸ್ ಇಡಬೇಕು, ಬಟ್ ಮಾಡುದೇನು ಪ್ಲಸ್ ಮಾಡ್ಬೇಕು. 5 3 8. ಇನ್ನೊಂದ್ ನೋಡ್ರಿ, -3 +5 -3 +5. ಒಂದು ಮೈನಸ್ ಐತಿ, ಒಂದು ಪ್ಲಸ್ ಐತಿ. ಲೆಕ್ಕ ಮಾಡೋದೇನ ಮೈನಸ್ ಮಾಡ್ಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಪ್ಲಸ್ ಐತಿ. ಹಾಗಾಗಿ +2 ಇಡಬೇಕು. ಇನ್ನೊಂದ್ ನೋಡ್ರಿ, 3 -5. ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. ವ್ಯವಕಲನ ಮಾಡ್ಬೇಕು. ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಮೈನಸ್ ಐತಿ. ಹಾಗಾಗಿ 5ರಲ್ಲಿ 3 ಹೋದ್ರೆ 2. ಈ ರೀತಿಯಾಗಿ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತ, ವ್ಯವಕಲನವನ್ನ ಮಾಡ್ಬೇಕು. ಚಿಹ್ನೆಗಳ ಕಲ್ಪನೆ ಇಲ್ಲಿ ಬಹಳ ಮುಖ್ಯ. ಚಿಹ್ನೆಗಳ ಕಲ್ಪನೆ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಪ್ಲಸ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ 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 ಇದ್ರೆ ಮೈನಸ್, ಪ್ಲಸ್ ಮೈನಸ್ ಇದ್ರೆ ಪ್ಲಸ್. ಯಾಕ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರುತ್ತ. ಮೈನಸ್ ಪ್ಲಸ್ ಇದ್ರೆ ಮೈನಸ್. ಇಲ್ಲಿ ನೋಡ್ರಿ ಹೆಂಗ್ ತಿಳ್ಕೊಬೇಕಂದ್ರೆ, ಇದು ದೊಡ್ಡದೈತಿ, ವೃತ್ತ ಏನೈತಿ ದೊಡ್ಡದೈತಿ. ಹಾಗಾದ್ರೆ ಇಲ್ಲಿ ಸಂಖ್ಯೆ ಏನಿರ್ತೈತಿ, ದೊಡ್ಡದಿರ್ತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿರ್ತೈತಿ, ಪ್ಲಸ್ ಇರ್ತೈತಿ. ಹಾಗಾಗಿ ಪ್ಲಸ್ ಇಡಬೇಕು. ಇಲ್ಲಿ ನೋಡ್ರಿ, ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ, ಮೈನಸ್ ಐತಿ. ಹಾಗಾಗಿ ಮೈನಸ್. ತಿಳಿತಾ? ಸಂಕಲನವನ್ನ ನೋಡ್ರಿ, ಏನೇನ್ ಕೊಡಿಸ್ಬೇಕೀಗ ನಾವು, 3x² + 4x + 5 ಹಿಂಗ್ ಕೊಡ್ತಾರ. ಇನ್ನೊಂದು x² - x + 1 ಕೂಡಿಸಿ ಅಥವಾ ಸಂಕಲನ ಮಾಡಿ. ಈ ರೀತಿ ಕೊಟ್ಟಾಗ ನಾವ್ ಏನ್ ಮಾಡ್ಕೋಬೇಕು, 3x² + 4x + 5. ಹೌದಾ, x² - x + 1. ಹೌದಾ, ಇಲ್ಲಿ ನೋಡ್ರಿ 2 ಪ್ಲಸ್ ಅದಾವು, 5 1 6. ಇಲ್ಲಿ ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ. ಕೂಡಿಸ್ತೀರ, ಕಳಿತೇವಿ. ಇಲ್ಲಿ ಸಹಗುಣಕ ಏನಿರ್ಲ ಅಂದ್ರೆ ಏನಿರ್ತೈತಿ, 1 ಇರ್ತೈತಿ. 4ರಾಗ 1 ಹೋದ್ರೆ 3x. ಹೌದಾ, ನೆಕ್ಸ್ಟ್ ಇಲ್ಲೇ ಪ್ಲಸ್ ಐತಿ, ಸಹಗುಣಕ 1 ಇರ್ತೈತಿ. 3 1 4x². ಈ ರೀತಿಯಾಗಿ ನಾವು ಸಂಕಲನವನ್ನ ಮಾಡ್ಬೇಕಾಗುತ್ತೆ. ಇನ್ನೊಂದು ಉದಾಹರಣೆ ನೋಡ್ರಿ, 5x 2x 7x. ಈ ರೀತಿ ಇದ್ದಾಗ ಹೆಂಗ್ ಮಾಡ್ತೀರಿ, 5x + 2x +
7x. ಏನಪ್ಪಾ ಮೊದ್ಲಿಗೆ ಟಫೆಸ್ಟ್ ಲೆಕ್ಕ ಕಲ್ತ ಆಮ್ಯಾಗ ಈಸಿ ಅಂತ ಕಲಿತೀವಿ ಅಂತ ಹಂಗನು ತಿಳ್ಕೊಬೇಡ್ರಿ. ಎರಡು ಇಂಪಾರ್ಟೆಂಟ್. ಫಸ್ಟಿಗೆ ಕಷ್ಟ ಇದ್ದಿದ್ದ ಕಲಿಬೇಕು, ಆಮ್ಯಾಗ ತನಿಂತಾನ ಏನಾಗತ್ತ ಸರಳ ಆಗತ್ತ. ಅದನ್ನ ಬಿಟ್ಟು ಫಸ್ಟಿಗೆ ಈಸಿ ಕಲ್ತ ಆಮ್ಯಾಗ ಕಷ್ಟ ಪಡ್ಬಾರ್ದು. 5 2 7 7 7 14 x. ಸಗುಣಕಗಳನ್ನ ಅಷ್ಟ ಕೂಡಿಸ್ಕೋಬೇಕು. ಹಾಗಾದ್ರೆ ವಿಜಾತಿ ಪದಗಳನ್ನ ಸಂಕಲನ ಮಾಡಕ್ ಬರೋದಿಲ್ಲ. ಯಾವ ರೀತಿ? 3x 4x 5y ಇವುಗಳನ್ನು ಕೂಡಿಸ್ಬೇಕು. 3x ಪ್ಲಸ್ 4x ಪ್ಲಸ್ 5y. ಹೌದಾ? 3 ಪ್ಲಸ್ 4 ಕೂಡಿಸ್ಬಹುದು. x ಪ್ಲಸ್ 5y. 4 3 7x ಪ್ಲಸ್ 5y. ಮತ್ತೆ ಇದನ್ನ ಕೂಡ್ಸಾಕ್ ಬರ್ತಾನ ಅಂತ ಥಿಂಕ್ ಮಾಡ್ಬೇಡ್ರಿ. ಇವನ್ನ ಕೂಡ್ಸಾಕ್ ಬರುದಿಲ್ಲ. ಯಾಕೆ? ಇವೆರಡು ಏನು ವಿಜಾತಿ ಪದಗಳು. ಇಲ್ಲಿ x ಇದೆ, ಇಲ್ಲಿ y ಇದೆ. ಇದು ವಿಜಾತಿ ಪದ. ತಿಳಿತಾ? ನೆಕ್ಸ್ಟ್ ಬೀಜೋಕ್ತಿಗಳ ವ್ಯವಕಲನ. ವ್ಯವಕಲನನು ಕೂಡ ಸೇಮ್. ಯಾವ ರೀತಿ ಸಂಕಲನ ಮಾಡ್ತಿರಲ್ಲ ಅದೇ ರೀತಿ ನಾವೇನ್ ಮಾಡ್ಬೋದು, ಇಲ್ಲಿ ವ್ಯವಕಲನವನ್ನ ಮಾಡ್ಬೋದು. ಉದಾಹರಣೆಗೆ ನೋಡ್ರಿ, ವ್ಯವಕಲನವನ್ನ ಮಾಡೋದು x³ ಪ್ಲಸ್ 5x² ಮೈನಸ್ 4x ಪ್ಲಸ್ 6 ರಿಂದ 2x³ ಮೈನಸ್ x² ಪ್ಲಸ್ 4x ಮೈನಸ್ 6 ಅನ್ನ ಏನ್ ಮಾಡ್ಬೇಕು? ಕಳಿಬೇಕು. ಎದರಿಂದ? ಇದ್ರೊಳಗೆ ಇದನ್ನ ಕಳಿಬೇಕು. ಪ್ರಶ್ನೆಯನ್ನ ಅರ್ಥ ಮಾಡ್ಕೋರಿ ಫಸ್ಟಿಗೆ. ಹಾಗಾದ್ರೆ x³ ಪ್ಲಸ್ 5x² ಮೈನಸ್ 4x ಪ್ಲಸ್ 6. ಹೌದಾ? ನೆಕ್ಸ್ಟ್ ಏನಿದೆ? 2x³ ಮೈನಸ್ x². ಹೌದಾ? 2x³ ಮೈನಸ್ x² ಪ್ಲಸ್ 4x ಮೈನಸ್ 6. ಇಲ್ಲಿ ಏನ್ ಮಾಡ್ತೀರಿ? ವ್ಯವಕಲನ ಮಾಡ್ಬೇಕು. ವ್ಯವಕಲನ ಮಾಡ್ಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಏನ್ ಮಾಡ್ಕೊಂತೀವಿ? ಪ್ಲಸ್ ಮಾಡ್ಕೊಂತೀವಿ. 6 6 12 ಆಗುತ್ತೆ. 12 ಆಗುತ್ತಾ? ಪ್ಲಸ್ 12 ಆಗುತ್ತಾ? ಇಲ್ಲಿ ಪ್ಲಸ್ 4 ಇರೋದ್ರಿಂದ ಇದನ್ನ ವ್ಯವಕಲನ ಮಾಡತ್ತೇವಲ್ಲ, ಮೈನಸ್ ಇಂಟು ಚಿಹ್ನೆಯಿಂದ ಗುಣಿಸ್ತೇವೆ ನಾವು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತ. ಹಾಗಾಗಿ ಇಲ್ಲಿ ಏನಾಗುತ್ತೆ? ಇದು ಮೈನಸ್ ಆಗುತ್ತೆ. -4 -4 -8x. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನಾಗುತ್ತ? ಪ್ಲಸ್ ಆಗುತ್ತೆ. ಹೌದಾ? 5 1 6 ಪ್ಲಸ್ 6x². ಇಲ್ಲಿ ನೋಡ್ರಿ, ಇಲ್ಲಿನೂ ಪ್ಲಸ್ ಇದೆ, ಹಾಗಾಗಿ ಇಲ್ಲಿ ಏನಾಗುತ್ತ? ಮೈನಸ್ ಆಗುತ್ತ. 2 ದೊಡ್ಡದು ಏನು 1 ದೊಡ್ಡದು? 2 ದೊಡ್ಡದು. 2ರ ಚಿಹ್ನೆ ಏನಾಗುತ್ತೆ? ಇಲ್ಲಿ ಮೈನಸ್ ಆಗುತ್ತೆ. 2ರಲ್ಲಿ 1 ಹೋದ್ರೆ 1x³. ತಿಳಿತಾ? ಇಲ್ಲಿನೂ ಕೂಡ ವ್ಯವಕಲನ ಬಹಳ ಈಸಿ. ಸಂಕಲನ ವ್ಯವಕಲನ ಎರಡು ಸೇಮ್, ಬಟ್ ಡಿಪೆಂಡ್ಸ್ ಅಪಾನ್ ಚಿಹ್ನೆ. ಚಿಹ್ನೆ ಮ್ಯಾಗೆಲ್ಲ ಏನಿರ್ತೈತಿ? ಡಿಪೆಂಡ್ ಆಗಿರ್ತೈತಿ. ಯಾವ ರೀತಿ ಚಿಹ್ನೆಯನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೊಂತೀರಲ್ಲ ಅದ್ರ ಮ್ಯಾಗ ಲೆಕ್ಕ. ಆದ್ರೆ ಎರಡೂ ಕೂಡ ಮೆಥಡ್ ಸೇಮ್. ಈಗ ಇಲ್ಲಿ ನೋಡ್ರಿ, ಇನ್ನೊಂದು 7x² ಮೈನಸ್ 4x ಪ್ಲಸ್ 5 ಮತ್ತು 9x ಮೈನಸ್ 10. ಇದನ್ನ ಯಾವ ರೀತಿ ಮಾಡ್ಕೊಂತೀವಿ? 7x² ಮೈನಸ್ 4x ಪ್ಲಸ್ 5. ಹೌದಾ? 9x x² ಪದೋಕ್ತಿ ಇಲ್ಲಿ 9x ಐತಿ, 9x ಅನ್ನಬೇಕು ಮೈನಸ್. ಇವಾಗ ಏನ್ ಮಾಡ್ತೀವಿ? ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. ಇಲ್ಲೇ ಕಳೀರಿ ಅಂತ ಹೇಳಿದ್ವಿ, ಪರ್ಟಿಕ್ಯುಲರ್ ಆಗಿ ಕಳೀರಿ ಇದನ್ನ ಅಂತ ಹೇಳಿದ್ವಿ. ಇಲ್ಲಿ ಕಳೀರಿ ಅಂತ ಹೇಳಿಲ್ಲ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೋದು ನಾವು? ಮೈನಸ್ ಐತಿ, ಇಲ್ಲಿ ಒಂದು ಪ್ಲಸ್ ಐತಿ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. 10ರಲ್ಲಿ 5 ಹೋದ್ರೆ 5. ಹೌದಾ? ಇಲ್ಲಿ ಏನಿರ್ಲಿಲ್ಲ ಅಂತ ಚಿಹ್ನೆ ಪ್ಲಸ್ ಇರ್ತೈತಿ. ಒಂದು ಪ್ಲಸ್ ಒಂದು ಮೈನಸ್ ಕಳಿತೀವಿ. 9ರಲ್ಲಿ 4 ಹೋದ್ರೆ 5x. ಚಿಹ್ನೆ ಏನು? ಪ್ಲಸ್. 7x² ಕೆಳಗೆ ಸಗುಣಕ ಏನು ಇಲ್ಲ, 7x² ಹಾಗೆ ಬರ್ಕೋರಿ. ತಿಳಿತಾ?